ಕಳೆದ ತರಗತಿಯಲ್ಲಿ ನಾವು ರಾಜಪೂತ ಮನೆತನದ ಕುರಿತು ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಆಧಾರದ ಮೇಲೆ ಪ್ರಮುಖ ರಾಜ್ಯಗಳ ಕುರಿತು ಅಧ್ಯಯನ ಮಾಡುತ್ತೇವೆ. ಫಾರ್ ಎಕ್ಸಾಂಪಲ್ ರಾಣಾ ಪ್ರತಾಪ ಸಿಂಹ, ರಾಣಾ ಸಂಗ್ರಾಮ ಸಿಂಗ, ಹಾಗೆ ರಾಣಕುಂಭ, ಹಾಗೆ ರಾಜಪೂತರ ಮೂಲದ ಬಗ್ಗೆ, ಅವರು ವಿದೇಶಿಯರು ಹಾಗೂ ದೇಶೀಯರು, ಹಾಗೆ ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ್ ರಾಸೋ ಕೃತಿಯಲ್ಲಿ ಇವರು ಅಗ್ನಿಕುಲಕ್ಕೆ ಸೇರಿದವರು ಎಂಬ ಅಂಶವನ್ನು ಸಹ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆ ಕೆಲವೊಂದಿಷ್ಟು ಪ್ರಮುಖ ರಜಪೂತ ಮನೆತನಗಳು. ರಜಪೂತರು ಎಂದಾಕ್ಷಣ ನಮಗೆ ನೆನಪಾಗೋದು ರಾಣಾ ಪ್ರತಾಪ ಸಿಂಹನ ಶೌರ್ಯ ಹಾಗೂ ಪ್ರತಿಜ್ಞೆ. ಅಂತಹ ಹಲವಾರು ರಜಪೂತ ಮನೆತನಗಳಲ್ಲಿ ಹಲವಾರು ಪ್ರಮುಖ ರಾಜರು ಆಳ್ವಿಕೆಯನ್ನು ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ಅಂತಹ ರಾಜ್ಯ ಮನೆತನಗಳಲ್ಲಿ ಮೊದಲನೆಯದು ಗೂರ್ಜ ಪ್ರತಿಹಾರರು. ಈ ಗೂರ್ಜ ಪ್ರತಿಹಾರರ ರಾಜಧಾನಿ ಅವಂತಿಪುರ, ಹಾಗೆ ಪರಮಾರರು ಅವರ ರಾಜಧಾನಿ ಧಾರಾನಗರ, ಗಹಡವಲರು ಅವರ ರಾಜಧಾನಿ ಕನೌಜ್ ಮತ್ತು ವಾರಣಾಸಿ, ಪಾಲರ ರಾಜಧಾನಿ ಬಂಗಾಳ, ಚೌಹಾಣರ ರಾಜಧಾನಿ ಅಜ್ಮೀರ ಮತ್ತು ದೆಹಲಿ, ಚಂದೇಲರ ರಾಜಧಾನಿ ಬುಂದೇಲ್ಖಂಡ ಹಾಗೆ ಮಹೋಬಾ, ಸೋಲಂಕಿಯರ ರಾಜಧಾನಿ ಅನಿಲ್ವಾಡ, ಗುಹಿಲರು ಚಿತ್ತೋರ್, ಹಾಗೆ ಕಳಚೂರಿಗಳ ರಾಜಧಾನಿ ತ್ರಿಪುರ. ಈ ಪ್ರಮುಖ ರಜಪೂತ ಮನೆತನಗಳು ಹಾಗೆ ಅವರ ರಾಜಧಾನಿಗಳ ಕುರಿತು 2019 TET ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿರುತ್ತೆ. ಸೊ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಫ್ಯೂಚರ್ ಎಕ್ಸಾಮ್ಸ್. ಮೊದಲನೇ ರಜಪೂತ ಮನೆತನ ಗೂರ್ಜ ಪ್ರತಿಹಾರರು. ಈ ಗೂರ್ಜ ಪ್ರತಿಹಾರರ ಸ್ಥಾಪಕ ಹರಿಶ್ಚಂದ್ರ. ಗೂರ್ಜ ಸಂತತಿಯ ಸ್ಥಾಪಕ ಹರಿಶ್ಚಂದ್ರ. ರಾಜಧಾನಿ ಆವಂತಿ, ಹಾಗೆ ಆವಂತಿಯ ಹಿಂದಿನ ಹೆಸರು ಉಜ್ಜಯಿನಿ. ಹಾಗೆ ಗೂರ್ಜ ಪ್ರತಿಹಾರರ ಪ್ರಮುಖ ಅರಸರು ನಾಗಭಟ ಹಾಗೆ ಮಿಹಿರಭೋಜ. ಹರಿಶ್ಚಂದ್ರನ 4 ಮಕ್ಕಳಲ್ಲಿ ನಾಗಭಟ್ಟನು ಒಬ್ಬನು. ಹಾಗೆ ನಾಗಭಟ್ಟನು ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದನು. ಇನ್ನುಳಿದ 3 ಮಕ್ಕಳು ಕ್ರಮವಾಗಿ ಜೋಧ್ಪುರ, ಬ್ರೋಚ್ ಮತ್ತು ನಂದಿಪುರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಯಾರು? ಈ ಗುರ್ಜ ಪ್ರತಿಹಾರ ಸ್ಥಾಪಕನಾದ ಹರಿಶ್ಚಂದ್ರನ ಮಕ್ಕಳಾದ ನಾಗಭಟ್ಟ ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡಿದ್ರೆ, ಇನ್ನುಳಿದ 3 ಜೋಧ್ಪುರ, ಬ್ರೋಜ್ ಮತ್ತು ನಂದಿಪುರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಹಾಗೆ ನಾಗಭಟ್ಟನು ಈ ಮನೆತನದ ಪ್ರಮುಖ ಅರಸನು. ನಾಗಭಟ್ಟನು ಅರಬ್ಬರ ಆಕ್ರಮಣವನ್ನು ಎದುರಿಸ್ತಾನೆ. ಯಾರು? ಈ ನಾಗಭಟ. ಗೂರ್ಜ ಪ್ರತಿಹಾರರ ಪ್ರಮುಖ ಅರಸರುಗಳಲ್ಲಿ ಒಬ್ಬನಾದ ನಾಗಭಟ್ಟನು ಅರಬ್ಬರ ಆಕ್ರಮಣವನ್ನು ಎದುರಿಸಿದನು. ಗೂರ್ಜ ಪ್ರತಿಹಾರರ ಇನ್ನೊಬ್ಬ ಪ್ರಸಿದ್ಧ ಅರಸನಾದ ಮಿಹಿರಭೋಜ. ಗೂರ್ಜ ಪ್ರತಿಹಾರರ ಮತ್ತೊಬ್ಬ ಪ್ರಸಿದ್ಧ ಅರಸನಾದ ಮಿಹಿರಭೋಜನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಗರಾದ ಸುಲೇಮಾನ್ ಮತ್ತು ಅಲ್ ಮಸೂದಿ ಎಂಬ ಅರಬ್ ಪ್ರವಾಸಿಗರು ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈ ಸುಲೇಮಾನ್ ಮಿಹಿರಭೋಜನ ಕುರಿತು ಈತನು ಘನವಂತ ದೊರೆ, ಅಶ್ವದಳ ಉಳ್ಳವನು, ಹಾಗೆ ಅರಬ್ಬರ ಶತ್ರು ಎಂದು ವರ್ಣಿಸ್ತಾನೆ. ಯಾರು? ಸುಲೇಮಾನ್. ಅರಬ್ ಪ್ರವಾಸಿಯಾದ ಸುಲೇಮಾನ್ ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಅವನ ಕುರಿತು, ಮಿಹಿರಭೋಜನ ಕುರಿತು ಇವನು ಘನವಂತ ದೊರೆ, ಅರಬ್ಬರ ಶತ್ರು, ಹಾಗೆ ಅಶ್ವದಳ ಉಳ್ಳವನು ಎಂದು ವರ್ಣಿಸ್ತಾನೆ ಮಿಹಿರಭೋಜನ ಕುರಿತು. ಮುಂದಿನದಾಗಿ ಗೂರ್ಜ ಪ್ರತಿಹಾರರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರರ 4 ಮಕ್ಕಳು ಮತ್ತು ಅವರ ಆಳ್ವಿಕೆಯನ್ನು ನಡೆಸಿದ 4 ಪ್ರದೇಶಗಳ ಬಗ್ಗೆ 2014 TETಯಲ್ಲಿ ಪ್ರಶ್ನೆ ಕೇಳಲಾಗಿದೆ. ಗೂರ್ಜ ಪ್ರತಿಹಾರರ ಮನೆತನ ಸ್ಥಾಪಕನಾದ ಹರಿಶ್ಚಂದ್ರನ 4 ಮಕ್ಕಳು ಯಾವ ಪ್ರದೇಶಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಎಂಬುದನ್ನು ಕುರಿತು 2014 TET ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಗಿದೆ. ಕ್ರಮವಾಗಿ ಜೋಧ್ಪುರ, ನಂದಿಪುರ, ಬ್ರೋಚ್ ಮತ್ತು ಉಜ್ಜಯಿನಿ. ಈ ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವನು ಹರಿಶ್ಚಂದ್ರನ ಮಗನಾದ ನಾಗಭಟ್ಟ. ಹಾಗೆ ಇನ್ನುಳಿದ 3 ಕ್ರಮವಾಗಿ ಜೋಧ್ಪುರ, ನಂದಿಪುರ, ಬ್ರೋಚ್ನಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಇದು ಗೂರ್ಜ ಪ್ರತಿಹಾರರ ಸಂತತಿಗೆ ಸೇರಿದ್ದು. ಹಾಗೆ
ಮಿಹಿರ ಭೋಜ ಗೂರ್ಜರ್ ಪ್ರತಿಹಾರರ ಪ್ರಸಿದ್ಧ ಅರಸನಾದ ಮಿಹಿರ ಭೋಜ ಅಥವಾ ಭೋಜನು ಪಾಲರ ನಾರಾಯಣ ಪಾಲನನ್ನು ಸೋಲಿಸಿದ. ಪಾಲ ರಜಪೂತ ಮನೆತನಗಳಲ್ಲಿ ಬರುವ ಮತ್ತೊಂದು ಸಂತತಿಯಾದ ಪಾಲರ ನಾರಾಯಣ ಪಾಲನನ್ನು ಈ ಮಿಹಿರ ಭೋಜ ಅಥವಾ ಭೋಜರಾಜನು ಸೋಲಿಸ್ತಾನೆ. ಅರಬ್ ಪ್ರವಾಸಿಗನಾದ ಸುಲೇಮಾನ್, ನಾನು ಆಗಲೇ ಹೇಳಿದ ಹಾಗೆ ಅರಬ್ ಪ್ರವಾಸಿಗನಾದ ಸುಲೇಮಾನ್ ಈತನನ್ನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳವುಳ್ಳವನು ಎಂದಿದ್ದಾನೆ. ಯಾರು? ಈ ಸುಲೇಮಾನ್ ಮಿಹಿರ ಭೋಜನ ಕುರಿತು ಘನವಂತ ದೊರೆ, ಅರಬ್ಬರ ಶತ್ರು, ಹಾಗೆ ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ಕರೆದಿದ್ದಾನೆ. ಕೊನೆಯದಾಗಿ ಗೂರ್ಜ ಪ್ರತಿಹಾರರ ಕೊನೆಯ ಅರಸರು ಯಾರಿರ್ಬೋದು ಅಂದರೆ ಮಹೇಂದ್ರ ಪಾಲ ಮತ್ತು 1ನೇ ಮಹಿಪಾಲರು ಗೂರ್ಜ ಪ್ರತಿಹಾರರ ಕೊನೆಯ ರಾಜರು. ಮಹೇಂದ್ರ ಪಾಲ ಮತ್ತು 1ನೇ ಮಹಿಪಾಲರು ಗೂರ್ಜ ಪ್ರತಿಹಾರರ ಕೊನೆಯ ರಾಜರು. ಮುಂಬರುವ ಎಕ್ಸಾಮ್ನಲ್ಲಿ TETO, SDO, FDO ಹಾಗೆ GPSTR ಹಾಗೆ PSTR, HSTR ಎಕ್ಸಾಮ್ನಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಗೂರ್ಜ ಪ್ರತಿಹಾರರ ಕೊನೆಯ ರಾಜರು ಯಾರಾಗಿದ್ದರು ಅಂತ ಮಹೇಂದ್ರ ಪಾಲ ಮತ್ತು ನಾರಾಯಣ 1ನೇ ಮಹಿಪಾಲ. ಹಾಗೆ ಮಿಹಿರ ಭೋಜನ ಆಸ್ಥಾನಕ್ಕೆ ಯಾವ ಅರಬ್ ಪ್ರವಾಸಿಗರು ಭೇಟಿ ನೀಡಿದ್ದರು? ಮಿಹಿರ ಭೋಜನ ಆಸ್ಥಾನಕ್ಕೆ ಸುಲೇಮಾನ್ ಮತ್ತು ಅಲ್ ಮಸೂದಿ ಭೇಟಿ ನೀಡಿರುತ್ತಾರೆ. ಸುಲೇಮಾನ್ ಮಿಹಿರ ಭೋಜನ ಕುರಿತು ಈತನು ಘನವಂತ ದೊರೆ, ಅಶ್ವದಳವುಳ್ಳವನು, ಅರಬ್ಬರ ಶತ್ರು ಅಂತ ವರ್ಣನೆ ಮಾಡ್ತಾನೆ. ಮುಂದಿನದಾಗಿ ಪಾರಮಾರರು. ರಜಪೂತ ಮನೆತನಗಳಲ್ಲಿ ಬರುವ ಅನದರ್ ಒನ್ ಮನೆತನ, ಮತ್ತೊಂದು ಮನೆತನ ಪಾರಮಾರರು. ಇವರ ಸ್ಥಾಪಕ ಪಾರಮಾರ ಸಂತತಿಯನ್ನು ಸ್ಥಾಪನೆ ಮಾಡುವುದನ್ನು, ಆಳ್ವಿಕೆಯನ್ನು ಪ್ರಾರಂಭಿಸಿದವನು ಉಪೇಂದ್ರ ಕೃಷ್ಣ ರಾಜ. ಈ ಪಾರಮಾರರ ಮನೆತನದ ಆಳ್ವಿಕೆಯನ್ನು ಆರಂಭಿಸಿದವನು ಉಪೇಂದ್ರ ಕೃಷ್ಣ ರಾಜ. ಪ್ರಸಿದ್ಧ ದೊರೆ, ಈ ಮನೆತನದ ಪ್ರಸಿದ್ಧ ದೊರೆ ಶಿಯಾಕ. ರಾಜಧಾನಿ ಧಾರಾನಗರ. ಈ ಪಾರಮಾರ ರಾಜಧಾನಿ ಧಾರಾನಗರ. ಶಿಯಾಕನು ರಾಷ್ಟ್ರಕೂಟರ ಅರಸ ಕೊಟ್ಟಿಗ. ಈ ಪಾರಮಾರರ ಪ್ರಸಿದ್ಧ ಅರಸನಾದ ಶಿಯಾಕನು ರಾಷ್ಟ್ರಕೂಟರ ಅರಸ, ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ರಾಷ್ಟ್ರಕೂಟರ ಮನೆತನದ ಅರಸನಾದ ಕೊಟ್ಟಿಗನನ್ನು ಸೋಲಿಸ್ತಾನೆ. ಹಾಗೆ ರಾಷ್ಟ್ರಕೂಟರ ಮಾಂಡಲಿಕತ್ವದಿಂದ ಅವನು ಮುಕ್ತನಾಗುತ್ತಾನೆ, ಅಂದರೆ ಸ್ವತಂತ್ರನಾಗುತ್ತಾನೆ. ರಾಷ್ಟ್ರಕೂಟರ ಮಾಂಡಲಿಕತ್ವದಿಂದ, ಆಡಳಿತದಿಂದ ಯಾರು ಮುಕ್ತರಾಗುತ್ತಾರೆ? ಪಾರಮಾರರ ಪ್ರಸಿದ್ಧ ರಾಜನಾದ ಶಿಯಾಕನು ಕೊಟ್ಟಿಗನನ್ನು ಸೋಲಿಸಿ ರಾಷ್ಟ್ರಕೂಟರ ಆಡಳಿತದಿಂದ ಮುಕ್ತನಾಗ್ತಾನೆ. ಪಾರಮಾರರ ಆಸ್ಥಾನದಲ್ಲಿ ಧನಂಜಯ, ಭಟ್ಟ ಆಲಾಯುಧ, ಧನಿಕ ಮತ್ತು ಪದ್ಮಗುಪ್ತರೆಂಬ ವಿದ್ವಾಂಸರಿದ್ದರು. ಪಾರಮಾರರ ಆಸ್ಥಾನದಲ್ಲಿ ಧನಂಜಯ, ಭಟ್ಟ ಆಲಾಯುಧ, ಧನಿಕ ಮತ್ತು ಪದ್ಮಗುಪ್ತರೆಂಬ ವಿದ್ವಾಂಸರಿದ್ದರು. ಮತ್ತೊಂದು ರಜಪೂತ ಮನೆತನವಾದ ಗಹಡವಾಲರು. ಗಹಡವಾಲ ಮನೆತನದ ರಜಪೂತ ಮನೆತನಗಳಲ್ಲೇ ಒಂದು. ಆ ಗಹಡವಾಲರ ಮನೆತನದ ಸ್ಥಾಪಕ ಚಂದ್ರದೇವ. ಪ್ರಸಿದ್ಧ ದೊರೆ ಗೋವಿಂದಚಂದ್ರ. ಪ್ರಸಿದ್ಧ ದೊರೆ ಯಾರು? ಗೋವಿಂದಚಂದ್ರ. ಹಾಗೆ ಗಹಡವಾಲರ ಮನೆತನದ ಸ್ಥಾಪಕ ಚಂದ್ರದೇವ. ಗೋವಿಂದಚಂದ್ರನು ಪಾಲರಿಂದ ಮಾಳ್ವ ಮಗಧವನ್ನು ವಶಪಡಿಸಿಕೊಳ್ತಾನೆ. ಯಾರು? ಈ ಗೋವಿಂದಚಂದ್ರ ಗಹಡವಾಲರ ಪ್ರಸಿದ್ಧ ದೊರೆ. ಆ ಗೋವಿಂದಚಂದ್ರನು ಪಾಲರಿಂದ ಮಗಧ ಮತ್ತು ಮಾಳ್ವವನ್ನು ವಶಪಡಿಸಿಕೊಳ್ತಾನೆ. ಮುಂದಿನದಾಗಿ ಪಾಲರು. ನೆಕ್ಸ್ಟು ರಜಪೂತ ಮನೆತನಗಳಲ್ಲಿ ಇದು ಒಂದು ಪಾಲರು, ಬಂಗಾಳದ ಪಾಲರು ಅಂತ ಕರಿತೀವಿ. ಈ ಪಾಲರು ಸ್ಥಾಪಕ ಯಾರು? ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಪಾಲರ ಸ್ಥಾಪಕ ಯಾರು ಅಂತ. ಪ್ರಸಿದ್ಧ ದೊರೆ ಧರ್ಮಪಾಲ. ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಯಾರು? ಈ ಪಾಲರು 4 ಶತಮಾನಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಹಾಗೆ ಪಾಲ ರಾಜ್ಯವು
ಪಾಲರಾಜ್ಯವು ಉತ್ತರ ಭಾರತದ ಗಣರಾಜ್ಯಗಳಲ್ಲಿ ಒಂದಾಗಿತ್ತು. ಪಾಲರಾಜ್ಯವು ಉತ್ತರ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಇದು ಒಂದಾಗಿತ್ತು, ಗಣರಾಜ್ಯಗಳಲ್ಲಿ. ಧರ್ಮಪಾಲನು ಕನೌಜನ್ನು ಗೆದ್ದುಕೊಂಡಿದ್ದನಾಗಿದೆ. ಧರ್ಮಪಾಲನು ಕನೌಜನ್ನು ಗೆದ್ದುಕೊಳ್ತಾನೆ. ಹಾಗೆ ಈ ಪಾಲರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು. ನಮ್ಮ ಮುಂಬರುವ ಎಕ್ಸಾಮ್ನಲ್ಲಿ ಕೇಳಬಹುದು, ರಜಪೂತ ಮನೆತನಗಳಲ್ಲಿ ಯಾವ ಮನೆತನ ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು, ಯಾವ ಮನೆತನದ ರಾಜರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು ಅಂತ. ಹಾಗೆ ಇವರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು, ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದರು. ಈ ಧರ್ಮಪಾಲ ಶಿಕ್ಷಣಕ್ಕಾಗಿ ವಿಶೇಷ ಆಸಕ್ತಿಯನ್ನು ತೋರಿಸಿದನು. ಹಾಗೆ ಅವನು ವಿಕ್ರಮಶೀಲ ಎಂಬ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಪಾಲರು ವಿಕ್ರಮಶೀಲ ವಿದ್ಯಾಲಯ ಹಾಗೆ ಉದ್ದಂಡಪುರ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೊಂದು ಕ್ವಶನ್ ಏನು ಕೇಳ್ಬೋದಂದರೆ, ಪಾಲರು ಯಾವ ವಿದ್ಯಾಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು, ಪಾಲರು ಈ ಕೆಳಗಿನ ಯಾವ ವಿದ್ಯಾಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು. ಆವಾಗ ನಾವು ಸರಿಯಾಗಿ ಓದ್ಕೊಂಡಿದ್ರೆ, ಈ ಅಂಶಗಳನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಉತ್ತರಿಸಬಹುದು. ಉದ್ದಂಡಪುರ ಹಾಗೆ ವಿಕ್ರಮಶೀಲ ಎಂಬ ವಿಶ್ವವಿದ್ಯಾನಿಲಯಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಮುಂದಿನದಾಗಿ ಕರ್ನಾಟಕ ಮೂಲದ ವಿಜಯಸೇನ ಎಂಬ ಅರಸನಿಂದ ಈ ಪಾಲ ಸಂತತಿಯು ಅವನತಿಯನ್ನು ಹೊಂದುತ್ತದೆ. ನಮ್ಮ ಕರ್ನಾಟಕ ಮೂಲದ ವಿಜಯಸೇನ ಎಂಬ ಅರಸನಿಂದ ಈ ಮನೆತನ ಅವನತಿ ಹೊಂದುತ್ತದೆ. ಹಾಗೆ ಚವ್ಹಾಣರ ಪ್ರಸಿದ್ಧ ದೊರೆಯಾದ 3ನೇ ಪೃಥ್ವಿರಾಜ್ ಚವ್ಹಾಣನ ಬಗ್ಗೆ ಆಲ್ರೆಡಿ ನಮಗೆ ತಿಳಿದೇ ಇರುತ್ತೆ. ಅವನು ಚವ್ಹಾಣ ಮನೆತನದ ಪ್ರಸಿದ್ಧ ರಾಜ. ಹಾಗೆ 1ನೇ ತರಾಯಿನ್ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿ ಪ್ರಾಣ ಭಿಕ್ಷೆಯನ್ನು ನೀಡಿರುತ್ತಾನೆ. ಹಾಗೆ 2ನೇ ತರಾಯಿನ್ ಕದನದಲ್ಲಿ ಮಹಮ್ಮದ್ ಘೋರಿಯಿಂದ ಸೋತು ಹಾಗೆ ಅವನಿಂದ ಹತ್ಯೆಗೊಳಗಾಗುತ್ತಾನೆ. ಮಹಮ್ಮದ್ ಘೋರಿಯಿಂದ 2ನೇ ತರಾಯಿನ್ ಕದನದಲ್ಲಿ ಸೋತು ಅವನ ಜೊತೆ ಸೋತು ಹತ್ಯೆಗೊಳಪಡುತ್ತಾನೆ. ಅಂತಹ ಚವ್ಹಾಣ ಮನೆತನದ ಕುರಿತು ಮುಂದಿನದಾಗಿ ತಿಳಿಯೋಣ. ಚವ್ಹಾಣ ಮನೆತನ ಸ್ಥಾಪಕ ವಾಸುದೇವ ಚವ್ಹಾಣ. ಈ ಮನೆತನವನ್ನು ಸ್ಥಾಪನೆ ಮಾಡಿದ್ದು ವಾಸುದೇವ ಚವ್ಹಾಣ. ಹಾಗೆ ಚವ್ಹಾಣರ ರಾಜಧಾನಿ ಅಜ್ಮೀರ ಮತ್ತು ದೆಹಲಿ. ಪ್ರಸಿದ್ಧ ಅರಸ 3ನೇ ಪೃಥ್ವಿರಾಜ್ ಚವ್ಹಾಣ. 3ನೇ ಪೃಥ್ವಿರಾಜ ಚವ್ಹಾಣನ ಮೂಲತಃ ಅಜ್ಮೀರದವನು. 3ನೇ ಪೃಥ್ವಿರಾಜ್ ಚವ್ಹಾಣ ಮೂಲತಃ ಅಜ್ಮೀರದವನು. ಹಾಗೆ 1ನೇ ತರಾಯಿನ್ ಕದನ ನಡೆದಿದ್ದು 1191ರಲ್ಲಿ. ಮಹಮ್ಮದ್ ಘೋರಿ ಮತ್ತು 3ನೇ ಪೃಥ್ವಿರಾಜ್ ಚವ್ಹಾಣ ನಡುವೆ 1ನೇ ತರಾಯಿನ್ ಕದನ ನಡೆಯುತ್ತದೆ. ಈ ಯುದ್ಧದಲ್ಲಿ 3ನೇ ಪೃಥ್ವಿರಾಜ್ ಚವ್ಹಾಣ್ ಮಹಮ್ಮದ್ ಘೋರಿಯನ್ನು ಸೋಲಿಸ್ತಾನೆ. ಹಾಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತಾನೆ. ಈ ತಪ್ಪಿನಿಂದ ಅವನು 2ನೇ ತರಾಯಿನ್ ಕದನದಲ್ಲಿ ಮಹಮ್ಮದ್ ಘೋರಿಯಿಂದ ಸೋತು ಹತ್ಯೆಗೊಳಪಡುತ್ತಾನೆ. ಮಹಮ್ಮದ್ ಘೋರಿಯಿಂದ ಸೋತು ಅವನಿಂದಲೇ ಪೃಥ್ವಿರಾಜ್ ಚವ್ಹಾಣ್ ಹತನಾಗುತ್ತಾನೆ ಯುದ್ಧದಲ್ಲಿ. ಮುಂದಿನದಾಗಿ 1ನೇ ತರಾಯಿನ್ ಕದನ ಯಾವಾಗ ನಡೆಯಿತು ಅಂದರೆ 2ನೇ ತರಾಯಿನ್ ಕದನ 1192. 2ನೇ ತರಾಯಿನ್ ಕದನ 1192. 2ನೇ ತರಾಯಿನ್ ಕದನ 2ನೇ ತರಾಯಿನ್ ಕದನ 2ನೇ ತರಾಯಿನ್ ಕದನ 2ನೇ ತರಾಯಿನ್ ಯುದ್ಧ 1192ರಲ್ಲಿ ನಡೆಯುತ್ತದೆ. ಈ ಯುದ್ಧದಲ್ಲಿ ಮಹಮ್ಮದ್ ಘೋರಿಯು ಪೃಥ್ವಿರಾಜ್ ಚವ್ಹಾಣನನ್ನು ಸೋಲಿಸಿ ಕೊಲೆ ಮಾಡಿದನು. ಈ 2ನೇ ತರಾಯಿನ್ ಕದನದಲ್ಲಿ ಮಹಮ್ಮದ್ ಘೋರಿಯು
ಮೂರನೇ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಕೊಲೆ ಮಾಡ್ತಾನೆ. ಹೀಗೆ ಮೂರನೇ ಪೃಥ್ವಿರಾಜ್ ಚೌಹಾಣನ ಶೌರ್ಯ ಮತ್ತು ಸಾಹಸಗಳ ಬಗ್ಗೆ ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ್ ರಾಸೋ ಎಂಬ ಮಹಾಕಾವ್ಯದಲ್ಲಿ ತಿಳಿಸಲಾಗಿದೆ. ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ್ ರಾಸೋ ಕೃತಿಯು ಈ ಕೆಳಕಂಡ ಯಾವ ರಾಜನ ಬಗ್ಗೆ ಅವನ ಶೌರ್ಯ ಸಾಹಸಗಳ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾವುದು ಆಯ್ಕೆ ಮಾಡುತ್ತೇವೆ? ಮೂರನೇ ಪೃಥ್ವಿರಾಜ್ ಚೌಹಾಣನ ಶೌರ್ಯ ಮತ್ತು ಸಾಹಸಗಳನ್ನು ತಿಳಿಸುವ ಕೃತಿ ಪೃಥ್ವಿರಾಜ್ ರಾಸೋ ಎಂದು ನಾವು ಸರಿಯಾದ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಾಗಿದೆ. ಹಾಗೆ ಚಂದೇಲರು. ರಜಪೂತರ ರಾಜಮನೆತನ ಚಂದೇಲರು. ಸ್ಥಾಪಕ ನನ್ನೂಕ ಅಥವಾ ಯಶೋವರ್ಮನ್. ನನ್ನೂಕ ಅಥವಾ ಯಶೋವರ್ಮನ್. ಯಶೋವರ್ಮನ್. ನನ್ನೂಕ ಈ ಚಂದೇಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ನನ್ನೂಕನ ಇನ್ನೊಂದು ಹೆಸರು ಯಶೋವರ್ಮನ್. ಹಾಗೆ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಈ ಚಂದೇಲರ ಪ್ರಸಿದ್ಧ ಅರಸ ಡಂಗ. ಯಾರು? ಡಂಗ. ಮುಂದಿನದಾಗಿ ಪ್ರತಿಹಾರರಿಂದ ಈ ಡಂಗ ಪ್ರತಿಹಾರರಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾನೆ. ಯಾರು? ಚಂದೇಲ ಮನೆತನದ ಪ್ರಸಿದ್ಧ ರಾಜನಾದ ಡಂಗನು ಪ್ರತಿಹಾರ ಅಂದರೆ ಗೂರ್ಜ ಪ್ರತಿಹಾರರಿಂದ ಇವನು ಸ್ವತಂತ್ರನಾಗುತ್ತಾನೆ. ಗೂರ್ಜ ಪ್ರತಿಹಾರರು ಸಹ ರಜಪೂತ ಮನೆತನಗಳಲ್ಲಿ ಒಂದಾಗಿರುತ್ತದೆ. ಅಂತಹ ಗೂರ್ಜ ಪ್ರತಿಹಾರರಿಂದ ಇವನು ಸ್ವತಂತ್ರವನ್ನು ಘೋಷಿಸಿಕೊಳ್ತಾನೆ. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಈ ಡಂಗ ಹೊಂದಿರುತ್ತಾನೆ. ಹಾಗೆ ಪಾಲರ ಆಳ್ವಿಕೆಯಲ್ಲಿ ಬಹುಭೂತಿ ಎಂಬ ಸಾಹಿತಿ ಇದ್ದನು. ಪಾಲರ ಆಳ್ವಿಕೆ. ಬಹುಭೂತಿಯು ರಚಿಸಿದ ಕೃತಿಗಳು ಸಂಸ್ಕೃತದಲ್ಲಿ. ಇಲ್ಲಿ ಮುಂದಿನದಾಗಿ ಪಾಲರ ಆಳ್ವಿಕೆ, ಪಾಲಮನೆತನ, ಆ ಪಾಲರ ಆಸ್ಥಾನದಲ್ಲಿ ಒಬ್ಬ ಸಾಹಿತಿ ಇದ್ದ, ಅವನ ಹೆಸರೇ ಬಹುಭೂತಿ. ಈ ಬಹುಭೂತಿಯು ರಚಿಸಿದ ಪ್ರಮುಖ ಕೃತಿಗಳು ಅವು ಸಂಸ್ಕೃತ ಭಾಷೆಯಲ್ಲಿವೆ. ಸಂಸ್ಕೃತದಲ್ಲಿ ರಚಿಸಿದ ಬಹುಭೂತಿಯ ಪ್ರಮುಖ ಕೃತಿಗಳು ಮಾಲತಿ ಮಾಧವ, ಉತ್ತರ ರಾಮಚರಿತ, ಮಹಾವೀರ ಚರಿತ. ಹಾಗೆ ಚಂದೇಲರು ಜಗತ್ಪ್ರಸಿದ್ಧವಾದ ಖಂಡೇರಾಯ ದೇವಾಲಯವನ್ನು ಖಜುರಾಹೋದಲ್ಲಿ ನಿರ್ಮಿಸಿದರು. ಈ ಚಂದೇಲರು ಜಗತ್ಪ್ರಸಿದ್ಧವಾದ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಖಂಡೇರಾಯ ದೇವಾಲಯವನ್ನು ಖಜುರಾಹೋದಲ್ಲಿ ಮಧ್ಯಪ್ರದೇಶದಲ್ಲಿ ಬರುವ ಖಜುರಾಹೋದಲ್ಲಿ ಖಂಡೇರಾಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಇನ್ನೊಂದು ಪ್ರಮುಖ ಅಂಶ ಅಂದರೆ ಪಾಲರ ಆಳ್ವಿಕೆಯಲ್ಲಿ ಒಬ್ಬ ಸಾಹಿತಿ ಇದ್ದ, ಅವನ ಹೆಸರೇ ಬಹುಭೂತಿ. ಅವನು ಮಾಲತಿ ಮಾಧವ, ಉತ್ತರ ರಾಮಚರಿತ, ಮಹಾವೀರ ಚರಿತ ಎಂಬ ಸಂಸ್ಕೃತ ಭಾಷೆಯಲ್ಲಿ ಈ ಕೃತಿಗಳನ್ನು ಬರೀತಾನೆ. ಆ ಕೃತಿಗಳು ಮಾಲತಿ ಮಾಧವ, ಉತ್ತರ ರಾಮಚರಿತ, ಮಹಾವೀರ ಚರಿತ. ಮುಂದಿನದಾಗಿ ಸೋಲಂಕಿಯರು. ಸೋಲಂಕಿಯರು, ಗುಜರಾತಿನ ಸೋಲಂಕಿಯರು ಅಂತ ರಜಪೂತ ಮನೆತನಗಳಲ್ಲಿ ಒಂದು ಪ್ರಸಿದ್ಧವಾದ ಮನೆತನಗಳಲ್ಲಿ ಇದು ಒಂದು ಸಹ. ಈ ಸೋಲಂಕಿಯರ ಮನೆತನದ ಸ್ಥಾಪಕ ಒಂದನೇ ಮೂಲರಾಜ. ಹಾಗೆ ಪ್ರಸಿದ್ಧ ಅರಸರು ಯಾರಂದರೆ ಒಂದನೇ ಭೀಮರಾಯ, ಎರಡನೇ ಮೂಲರಾಜ. ಈ ಎರಡನೇ ಮೂಲರಾಜ ಹಾಗೆ ಒಂದನೇ ಭೀಮರಾಯ ಈ ಸೋಲಂಕಿಯರ ಪ್ರಸಿದ್ಧ ಅರಸರು. ಹಾಗೆ ಒಂದನೇ ಭೀಮರಾಯನ ಕಾಲದಲ್ಲಿ ಮಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದ ದಾಳಿಕೋರನಾದ ಮಹಮ್ಮದ್ ಗಜ್ನಿಯು ಈತನ ಆಳ್ವಿಕೆಯ ಕಾಲದಲ್ಲಿ ಭಾರತದ ವೈಭವವನ್ನು ಸಾರುವಂತಿದ್ದ
ಹಿಂದೂ ದೇವಾಲಯವಾದ ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ದಾಳಿ ಮಾಡ್ತಾನೆ. ಆಗ ಆ ಸೋಮನಾಥ ದೇವಾಲಯ ಗುಜರಾತಿನ ಸೋಲಂಕಿಯರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಅಂತಹ ಗುಜರಾತಿನ ಸೋಲಂಕಿಯರ ಆಳ್ವಿಕೆಗೆ ಒಳಪಟ್ಟ ದೇವಾಲಯವಾಗಿದ್ದ ಈ ಸೋಮನಾಥ ದೇವಾಲಯವು ಯಾರ ಆಡಳಿತದಲ್ಲಿ, ಯಾರ ಆಳ್ವಿಕೆಗೆ ಒಳಪಟ್ಟಿತ್ತಂದರೆ ಈ ಒಂದನೇ ಭೀಮರಾಯನ ಕಾಲದಲ್ಲಿ ಮೊಹಮ್ಮದ್ ಗಜನಿಯು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ 1026ರಲ್ಲಿ. ಹಾಗೆ ಎರಡನೇ ಮೂಲರಾಜ, ಈ ಸೋಲಂಕಿಯರ ಪ್ರಮುಖ ರಾಜ್ಯಗಳಲ್ಲಿ ಒಬ್ಬನಾದ ಎರಡನೇ ಮೂಲರಾಜನು ಮಹಮ್ಮದ್ ಗೋರಿಯನ್ನ ಮೌಂಟ್ ಅಬು ಸಮೀಪ ಸೋಲಿಸ್ತಾನೆ. ಮಹಮ್ಮದ್ ಗೋರಿಯನ್ನು ಸೋಲಿಸಿದ ಮುಂಬರುವ ಎಕ್ಸಾಮ್ನ ದೃಷ್ಟಿಯಿಂದ ಈ ಅಂಶ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ಅಂಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಮುಂಬರುವ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಬಹುದು. ಏನಂತ ಕೇಳ್ಬೋದು ಪ್ರಶ್ನೆಯನ್ನು? ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಜಪೂತ ದೊರೆ ಯಾರು? ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಜಪೂತ ದೊರೆ ಯಾರು ಅಂತ ಕೇಳ್ಬೋದು. ಹಾಗೆ ನಾವು ಆ ಪ್ರಶ್ನೆಗೆ ನೇರವಾಗಿ ಸರಿಯಾಗಿ ಓದ್ಕೊಂಡಿದ್ರೆ, ಈ ಅಂಶವನ್ನು ಸರಿಯಾಗಿ ಕೇಳಿಸಿಕೊಂಡಿದ್ರೆ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಬಹುದು. ಏನಂತ? ಎರಡನೇ ಮೂಲರಾಜನು ಮಹಮ್ಮದ್ ಗೋರಿಯನ್ನು ಮೌಂಟ್ ಅಬು ಸಮೀಪ ಸೋಲಿಸಿದ್ದಾನೆ. ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಜಪೂತ ದೊರೆ ಎರಡನೇ ಮೂಲ ರಾಜ. ಈ ಎರಡನೇ ಮೂಲರಾಜ ಯಾವ ವಂಶಕ್ಕೆ ಸೇರಿದ ಎಂಬ ಪ್ರಶ್ನೆಯನ್ನು ಸಹ ಕೇಳಬಹುದು. ಆ ಎರಡನೇ ಮೂಲರಾಜ ಸೋಲಂಕಿಯರು, ಗುಜರಾತಿನ ಸೋಲಂಕಿಯ ರಜಪೂತ ಮನೆತನಕ್ಕೆ ಸೇರಿದವನು ಎಂಬ ಉತ್ತರವನ್ನು ನಾವು ನೀಡಬೇಕಾಗುತ್ತದೆ. ಈ ಮನೆತನದ ಆಳ್ವಿಕೆಯಲ್ಲಿ ಹೇಮಚಂದ್ರ ಎಂಬ ಕವಿ ಇದ್ದನು. ಹಾಗೆ ಹೇಮಚಂದ್ರ ಎಂಬ ಕವಿ ಇದ್ದನು. ಇವನು ದೇಶೀಮಾಲ ಎಂಬ ಖ್ಯಾತ ನಿಘಂಟನ್ನು, ವ್ಯಾಕರಣಕ್ಕೆ ಸಂಬಂಧಿಸಿದ ನಿಘಂಟನ್ನು ಈ ಹೇಮಚಂದ್ರನು ಬರಿತಾನೆ. ಆ ದೇಶೀಯಮಾಲ ಯಾವ ಭಾಷೆಯಲ್ಲಿ ರಚಿಸ್ತಾನೆ ಅಂದರೆ ಹೇಮಚಂದ್ರ ಪ್ರಾಕೃತ ಭಾಷೆಯಲ್ಲಿ ಹೇಮಚಂದ್ರ ರಚನೆ ಮಾಡ್ತಾನೆ. ಈ ಮನೆತನದ ಆಳ್ವಿಕೆಯಲ್ಲಿ ಹೇಮಚಂದ್ರ ಯಾರ ಆಸ್ಥಾನದಲ್ಲಿ ಇದ್ದ ಎಂಬ ಪ್ರಶ್ನೆಯನ್ನು ಸಹ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಂದು ಲೈನು ಸಹ ನಮಗೆ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಲೈನು ಸಹ ನಮ್ಮ ಮಾರ್ಕ್ಸನ್ನು ಡಿಸೈಡ್ ಮಾಡ್ತಿರ್ತವೆ. ಹಾಗೆ ಪ್ರತಿಯೊಂದು ಅಂಕಗಳು ನಮ್ಮ ಜಾಬ್ನ ನಿರ್ಧಾರ ಮಾಡುವಂಥ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಲೈನು ಸಹ ನಮ್ಮ ಕಲಿಕೆಯನ್ನು ಇನ್ನೂ ಉತ್ತಮಗೊಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಈ ಹೇಮಚಂದ್ರ ಯಾವ ರಜಪೂತ ಮನೆತನದ ಆಳ್ವಿಕೆಯಲ್ಲಿ ಬರ್ತಾನಂದರೆ ಸೋಲಂಕಿ ಮನೆತನದ ಆಶ್ರಯದಲ್ಲಿ ಈ ಹೇಮಚಂದ್ರ ಇರ್ತಾನೆ. ಹಾಗೆ ಆ ಹೇಮಚಂದ್ರ ಯಾವ ಕೃತಿ ರಚಿಸ್ತಾನೆ? ದೇಶೀಯಮಾಲ ಎಂಬ ಕೃತಿಯನ್ನು ರಚಿಸ್ತಾನೆ. ಆ ದೇಶೀಯಮಾಲ ಒಂದು ವ್ಯಾಕರಣಕ್ಕೆ ಸಂಬಂಧಿಸಿದ ಗ್ರಂಥ, ಖ್ಯಾತ ನಿಘಂಟು. ಹಾಗೆ ಆ ದೇಶೀಯಮಾಲ ಯಾವ ಭಾಷೆಯಲ್ಲಿ ಇತ್ತು ಎಂಬ ಪ್ರಶ್ನೆಯೂ ಸಹ ಕೇಳುವ ಚಾನ್ಸಸ್ ಇರುತ್ತೆ. ಆ ದೇಶೀಯಮಾಲ ಯಾವ ಭಾಷೆಯಲ್ಲಿ ಇತ್ತು? ಪ್ರಾಕೃತ ಭಾಷೆಯಲ್ಲಿ ಹೇಮಚಂದ್ರನು ದೇಶೀಯಮಾಲ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ಗುಹಿಲರು ಸಹ ಈ ರಜಪೂತ ಮನೆತನಗಳಲ್ಲಿ ಒಂದು ಪ್ರಮುಖವಾದ ರಾಜಮನೆತನ. ಈ ರಜಪೂತ ಮನೆತನಗಳಲ್ಲಿ ಬರುವ ಗುಹಿಲರು ಅತ್ಯಂತ ವೀರ ಯೋಧರು, ಹಾಗೆ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದವರು. ಅಂತಹ ಗುಹಿಲರ ಮನೆತನ ಪ್ರಸಿದ್ಧ ಅರಸರಂದರೆ ಕೊಮ್ಮಾಣ, ಹಾಗೆ ರಾಣಕುಂಭ, ರಾಣ ಸಂಗ್ರಾಮಸಿಂಗ, ರಾಣಕುಂಭ, ಕೊಮ್ಮಾಣ ಎಂಬುವರು ಗುಹಿಲರ ಮನೆತನದ ಪ್ರಸಿದ್ಧ ಅರಸರು. ಹಾಗೆ ಗುಹಿಲರು ಅಥವಾ ಗುಹಿಲೋಟರು ರಜಪೂತರಲ್ಲೇ ಪ್ರಸಿದ್ಧರು. ವೀರ ಪರಂಪರೆಯ ವಂಶದವರು. ವೀರ ಪರಂಪರೆಗೆ ಶೌರ್ಯಕ್ಕೆ ಹೆಸರುವಾಸಿಯಾದ ರಜಪೂತರಲ್ಲೇ ಇವರು ಅತ್ಯಂತ ಶೌರ್ಯವನ್ನು, ವೀರರನ್ನು ಹೊಂದಿರುವ ವೀರ ಸೈನಿಕರನ್ನು, ವೀರ ರಾಜರನ್ನು ಹೊಂದಿದ ರಾಜಮನೆತನ ಯಾವುದಾದ್ರೂ ಇದ್ದರೆ ಅದೇ ಗುಹಿಲರು. ಕೊಮ್ಮಾಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ
ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸ್ತಾನೆ. ಯಾರು? ಈ ಕೊಮ್ಮಾಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದನು. ಈ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದ ರಜಪೂತ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳುವ ಚಾನ್ಸಸ್ ಇರುತ್ತೆ. ಸೊ ಬಪ್ಪರಾವಲ್ ಎಂಬ ಬಿರುದನ್ನು ಹೊಂದಿದ ರಜಪೂತ ದೊರೆ ಕೊಮ್ಮಾಣನು ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸ್ತಾನೆ. ಹಾಗೆ ರಾಣಕುಂಭನು, ಪ್ರಸಿದ್ಧ ಅರಸರುಗಳಲ್ಲಿ ಒಬ್ಬನಾದ ರಾಣಕುಂಭನು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ. ಹಾಗೆ ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದನು. ರಾಜ್ಯದ ಭದ್ರತೆಗಾಗಿ ರಾಣಕುಂಭನು 32 ಕೋಟೆಗಳನ್ನು ಕಟ್ಟಿಸಿದನು. ಹಾಗೆ ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ಕೊಡುಗೆಯಾಗಿದೆ. ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ಕೊಡುಗೆಯಾಗಿದೆ. ಯಾರು ನಿರ್ಮಾಣ ಮಾಡಿದರು ವಿಜಯ ಸ್ತಂಭನ ಚಿತ್ತೋಡ್ಗಢದಲ್ಲಿ? ರಾಣಕುಂಭ. ಹಾಗೆ ಬಪ್ಪರಾವಲ್ ಎಂಬ ಬಿರುದನ್ನು ಹೊಂದಿದ ರಜಪೂತ ದೊರೆ ಯಾರು? ಕೊಮ್ಮಾಣ. ಮುಂದಿನದಾಗಿ ರಾಣಾ ಸಂಗ್ರಾಮ ಸಿಂಗ ಅಥವಾ ರಾಣಾ ಸಂಗ. ಬಾಬರ್ನನ್ನ ಭಾರತಕ್ಕೆ ಆಹ್ವಾನ ಮಾಡಿದ ಒಬ್ಬ ಭಾರತೀಯ ದೊರೆ ಯಾರಾದ್ರಂದ್ರೆ ಅವನೇ ರಾಣಾ ಸಂಗ್ರಾಮ ಸಿಂಗ. ಗುಹಿಲ ವಂಶದ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನು. ಯಾರು? ಈ ರಾಣಾ ಸಂಗ್ರಾಮ ಸಿಂಗ ಅಥವಾ ರಾಣಾ ಸಂಗ. ಈತನನ್ನು 100 ಕದನಗಳ ವೀರ ಎಂದು ಕರೆಯುತ್ತಾರೆ. 100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳು ಇದ್ದವು. ಈತನ ದೇಹದಲ್ಲಿ 80 ಯುದ್ಧದ ಗಾಯಗಳ ಕಲೆಗಳಿದ್ದವು ಅಂತ ತಿಳಿದು ಬರುತ್ತೆ. ಅಂದರೆ ಈ ರಾಣಾ ಸಂಗ್ರಾಮ ಸಿಂಗ ಯಾವಾಗಲೂ ಯುದ್ಧದಲ್ಲಿ ನಿರತನಾಗಿದ್ದ ಕಾರಣ ಈತಗೆ 100 ಕದನಗಳ ವೀರ. ಹಾಗೆ ಈತನ ದೇಹದಲ್ಲಿ 80 ಯುದ್ಧದ ಗಾಯಗಳ ಕಲೆಗಳು ಕಂಡುಬರ್ತವಂತೆ. ಹಾಗೆ ದೆಹಲಿ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿದನು. ದೆಹಲಿ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಟ ಮಾಡಿದ ರಜಪೂತ ದೊರೆ ಯಾರಂದ್ರೆ ಅವನೇ ರಾಣಾ ಸಂಗ್ರಾಮ ಸಿಂಗ. ಹಾಗೆ ಇವನು ಬಾಬರ್ನನ್ನ ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದ. ಬಾಬರ್ನನ್ನ ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದ ರಜಪೂತ ದೊರೆ ಯಾರು ಅಂತ ಪ್ರಶ್ನೆಗಳನ್ನು ಕೇಳುವ ಬಹುತೇಕ ಚಾನ್ಸಸ್ ಇರುತ್ತೆ. ಸೊ ದಿಸ್ ಒನ್ is very important in our exam preparation. 100 ಕದನಗಳ ವೀರ ಎಂಬ ಬಿರುದನ್ನು ಯಾರು ಹೊಂದಿದ್ದಾರೆ ಅಂದರೆ ರಾಣಾ ಸಂಗ್ರಾಮ ಸಿಂಗ. ಹಾಗೆ ಬಾಬರ್ನನ್ನ ಭಾರತದ ಮೇಲೆ ದಾಳಿ ಮಾಡುವಂತೆ ಆಹ್ವಾನಿಸಿದವರು ಯಾರು? ಅವನೇ ರಾಣಾ ಸಂಗ್ರಾಮ ಸಿಂಗ. ಹಾಗೆ ದಾಳಿಗೆ ಆಹ್ವಾನಿಸಿದ ರಾಣಾ ಸಂಗ್ರಾಮ ಸಿಂಗನು 1527ರಲ್ಲಿ ನಡೆದ ಕಣ್ವಾ ಕದನದಲ್ಲಿ ಬಾಬರ್ನಿಂದಲೇ ಸೋಲನ್ನು ಅನುಭವಿಸ್ತಾನೆ. ಓಕೆ. ಹೀಗೆ ಮುಂದಿನ ತರಗತಿಯಲ್ಲಿ ನಾವು ರಜಪೂತರ ಕಾಲದ ಸಾಹಿತ್ಯ ಹಾಗೆ ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ತಿಳಿದುಕೊಳ್ಳೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬಹುದು. ನಿಮ್ಮ ಇಷ್ಟದ ಮೇರೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಲರ್ನ್ ಈಸಿ ಆ್ಯಂಡ್ ಲರ್ನ್ ಟುಗೆದರ್ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ಶ್ರೀರಕ್ಷೆ. ಸೊ ನಿಮ್ಮ ಸಹಕಾರವೇ ನನಗೆ ಶ್ರೀರಕ್ಷೆ. ಹಾಗೆ ನಿಮ್ಮ ಪ್ರೋತ್ಸಾಹವೇ ನನಗೆ ಬೂಸ್ಟ್. ನೀವು ಪ್ರಯತ್ನ ಪಟ್ಟರೆ ನಾನು ಮುಂದಿನ ದಿನಗಳಲ್ಲಿ ಹಲವಾರು ಥರದ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ಗೆ ಸಂಬಂಧಿಸಿದ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ಇಷ್ಟಪಡುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಸಿಗೋಣ, ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.